ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿಸಬೇಕು ಅಂತ ಹೇಳಿ ಇಡಿ ಬಹಳ ಒದ್ದಾಡ್ತಾ ಇದೆ. ಅನೇಕ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಈ ಆರೋಪಿಗಳ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಆಯಿತು ಇಡಿ ಅಧಿಕಾರಿಗಳ ಮೇಲೆ. ನೋಡ್ರಿ, ವಾಲ್ಮೀಕಿ ಹೆಸರು ಹೇಳಿಸ್ಬಿಡ್ಬೇಕು ಬಿಜೆಪಿಗೆ ಉದ್ದೇಶ ಅಷ್ಟೇ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಯಾರು ಅವ್ರ ಹೆಸರು ಹೇಳದೇ ಇರಲಿ, ಮುಖ್ಯಮಂತ್ರಿಗಳ ಹೆಸರು ಬಂದೇ ಬರ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಣಕಾಸಿನ ಸಚಿವರ ಅನುಮತಿ ಇಲ್ಲದೇನೆ ಇವತ್ತು ಹಣಕಾಸಿನ ಇಲಾಖೆಯಿಂದ ಅಷ್ಟು ಹಣ ವರ್ಗಾವಣೆ ಆಗೋದ ಕ್ಲಿಯರೆನ್ಸ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಬೈ ಡಿಫಾಲ್ಟ್ ಮುಖ್ಯಮಂತ್ರಿಗಳ ಹೆಸರು ಬಂದೇ ಬರ್ತದೆ, ಹಣಕಾಸಿನ ಸಚಿವರ ಹೆಸರು ಬಂದೇ ಬರ್ತದೆ. ಇದು ಆಗಿರ್ತಕ್ಕಂಥ ಸಂದರ್ಭ ಏನು, ಲೋಕಸಭಾ ಚುನಾವಣೆ. ನಾವೇನು ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ವಿ, ಪದೇ ಪದೇ ಹೇಳ್ತಾರೆ, ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಪುರಾವೆ ಇಲ್ಲ ಅಂತ ಹೇಳ್ತಾ ಇದ್ರು. ರಾಜ್ಯವನ್ನು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ATM ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇದ್ವಿ, ಅದಕ್ಕೆ ಪುರಾವೆ ಕೇಳ್ತಾರೆ. ಈಗ ಅವರಾಗೆ ಪುರಾವೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕಾಲದ ಎಲ್ಲ ನಿಗಮಗಳ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವ್ರ ಮಾತು ಹೀಗೆ ಇರುತ್ತಾ ಅಂತ? ಖಂಡಿತ ರೀ. ಹೂ ಎವರ್ ಮೇ ಬಿ ದ CM. ನೋಡ್ರಿ, ಯಾವುದೇ ಸರ್ಕಾರದಲ್ಲಿ ಆಗಿರಲಿ, ಇವತ್ತು ಬೋರ್ಡ್ಗಳು ಇರ್ತಕ್ಕಂಥದ್ದೇ ಲೂಟಿ ಮಾಡೋದಕ್ಕೆ ಅನ್ನೋದಾದರೆ ಯಾಕಿರ್ಬೇಕು ಈ ವ್ಯವಸ್ಥೆ? ಹಾಗಾದರೆ ಯಾಕಿರ್ಬೇಕು? ನಾನು ರಾಜ್ಯದ ಅಧ್ಯಕ್ಷನೇ ಮಾತನ್ನು ಹೇಳ್ತಾ ಇಲ್ಲ, ಒಬ್ಬ ಪ್ರಜೆಯಾಗಿ, ದೇಶದ ಪ್ರಜೆಯಾಗಿ ಹೇಳ್ತಾ ಇದ್ದೇನೆ. ಇವತ್ತು ತೆರಿಗೆದಾರರ ಹಣವನ್ನು ಈ ರೀತಿ ಲೂಟಿ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಬೋರ್ಡ್ ಚರ್ಮಗಳು ಇರಬೇಕು ಅಂತ ಹೇಳಿದ್ರೆ, ಯಾವುದೇ ಸರ್ಕಾರದಲ್ಲಾಗಿರಲಿ ಇದಕ್ಕೆ ನಾವು ಉತ್ತರವನ್ನು ಕೊಡಲೇಬೇಕಾಗಿದೆ. ಎಲ್ಲಿಯಾದರೂ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾರನ್ನಾದರೂ ರಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ವಿಜಯೇಂದ್ರ ಅವ್ರ ಬಳಿಯಲ್ಲಿ ಒಂದು ಪ್ರೂಫ್ ಇದೆಯಾ ಅಂತ? ಯಾರನ್ನಾದರೂ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ, ಎಸ್ಕೇಪ್ ಮಾಡಿಸ್ತಾ ಇದ್ದಾರೆ, ಪ್ರಭಾವ ಬೀರ್ತಾ ಇದ್ದಾರೆ ತನಿಖೆ ಮೇಲೆ ಅಂತ ಎಲ್ಲಿಯಾದರೂ? ಸ್ವತಃ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳ್ತಾರೆ, ನಾಗೇಂದ್ರ ಅವ್ರು ನಿರ್ದೋಷಿ, ನಾಗೇಂದ್ರ ಅವ್ರು ನಿರ್ದೋಷಿಗಳು ಅಂತೇಳಿ ಯಾವ ಸರ್ಕಾರದ ನೇತೃತ್ವದಲ್ಲಿ SIT ಫಾರ್ಮ್ ಮಾಡ್ತಾರೋ ಅದೇ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ, ಉಪಮುಖ್ಯಮಂತ್ರಿ ಕ್ಲೀನ್ ಚಿಟ್ ಕೊಡ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಹಗರಣ ಕೇವಲ ಅಧಿಕಾರಿ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು, ಸರ್ಕಾರ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಇನ್ನೇನು ಪುರಾವೆಗಳು ಬೇಕು ನಿಮಗೆ? ಯಾಕೆ ಈ ರೀತಿ ಮಾತನಾಡ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ, ಇದು ಮುಖ್ಯಮಂತ್ರಿಗಳ ಬುಡಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಈ ವಿಚಾರವನ್ನು ಅಧಿಕಾರಿಗಳ ಮೇಲೆ ಜವಾಬ್ದಾರಿ ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ತಕರಾರಿರೋದು ಸಿದ್ದರಾಮಯ್ಯ ಅವರ ಮೇಲೆ, ಕಾಂಗ್ರೆಸ್ ಮೇಲೆ, ಎಂಟೈರ್ ಸರ್ಕಾರದ ಮೇಲೆ ಅಂತ. ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಇದು ಯಾವುದೋ ವ್ಯಕ್ತಿಗತ ಪ್ರಶ್ನೆ ಅಲ್ಲ. ಆ ಭ್ರಷ್ಟಾಚಾರದ ಯಾರೇ ಭಾಗಿಯಾಗಿರಲಿ ಅವರು ಇವತ್ತು ಉತ್ತರನ ಕೊಡಬೇಕಾಗಿದೆ. ನಿಮ್ಮ ಕಾಲದ ಹಗರಣ ತೆಗಿಬಹುದಾ, ತೆಗೆಯಣವಾ ನಾಳೆಯಿಂದ ಅಂತ ಹೇಳಿದ ಮೇಲೆ ಸದನದಲ್ಲಿ ಇನ್ಮೇಲೆ ಹೋರಾಟ ಮಾಡಲ್ಲ, ನಾವು ಸದನದ ಆಚೆ ಹೋರಾಟ ಮಾಡ್ತೀವಿ ಅಂದರೆ ನೀವು ಹೆದರ್ಕೊಂಬಿಟ್ರಾ ವಿಜಯೇಂದ್ರ? ಅವಾಗ ನೋಡ್ರಿ, ತಾಕತ್ತಿದ್ದರೆ ನಾವೇನು ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾವು ನಿಲುವಳಿ ಸೂಚನೆ ಮಂಡನೆ ಕೊಟ್ಟಿದ್ವಿ. ನಾವು ನಿಜವಾಗ್ಲೂ ಧೈರ್ಯ ಇದ್ದಿದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕಿತ್ತು ಚರ್ಚೆಗೆ. ಯಾವ ಸದನದಲ್ಲಿ ಇವತ್ತು ಚರ್ಚೆ ಮಾಡಬೇಕು ಅಂತೇಳಿ ನಿಲುವಳಿ ಸೂಚನೆ ಮಂಡನೆ ಮಾಡಿದಾಗ ಚರ್ಚೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲದೆ ಓಡೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು. ನಾವಿಲ್ಲೇನು ಅವ್ರಿಗೇನು ಹೆದರಿಸ್ಬೇಕು ಬೆದರಿಸ್ಬೇಕು ಅಂತಲ್ಲ, ಏನು ಹಗರಣ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ನಿಲುವಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಚರ್ಚೆ ಮಾಡೋದಕ್ಕೆ ಅವ್ರ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಬೇಕಾಗ್ತದೆ? ನಾವು ಬೆಂಗಳೂರಿಂದ ಮೈಸೂರು ಈಗ ನಿಮ್ಮ ಕಾಲದ ಹಗರಣಗಳನ್ನ ತೆಗಿಯಣವಾ? ನಿಮ್ಮ ಕಡೆ ನೀವು ತಯಾರಿದ್ವಲ್ಲ ಸ್ವಾಮಿ. ಓಕೆ, ಸದನದಲ್ಲಿ ಯಾಕೆ ಹೋರಾಟ ಕೈ ಬಿಟ್ಬಿಟ್ರಿ ತಾವು? ಆಚೆಗೆ ಬೀದಿಗೆ ಯಾಕೆ ಬಂದ್ರಿ ತಾವು? ಸದನ ನಡೆಸಕ್ ಧೈರ್ಯ ಇಲ್ಲ ಅಂದ್ಮೇಲೆ ಬೀದಿಗೆ ಬಂದಿದ್ದು ಯಾಕೆ ತಾವು? ಸದನದಲ್ಲೇ ಫೈಟ್ ಮಾಡ್ಬೇಕಾಗಿತ್ತು. ಸದನ ನಡೆಸ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಇಲ್ದೇ ನಾವೇನ್ ಮಾಡಬೇಕಾಗ್ತದೆ? ನಾವು ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ಮಾಡಿದ್ದೇವೆ, ಸದನದ ಒಳಗಡೆ ನಾವು ಪ್ರಶ್ನೆಯನ್ನ ಮಾಡಿದ್ದೇವೆ. ಚರ್ಚೆ ಮಾಡ್ತಕ್ಕಂಥ ಧೈರ್ಯ ಇಲ್ದೇನೆ ಇವತ್ತು ಬೆಂತೋರ್ಸ್ ಓಡೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಮ್ಗೇನು ಹೇಳ್ತಾರೆ ಇವತ್ತು?